ಚಂದನ್ ಶೆಟ್ಟಿ ಅವರ ಮೇಲೆ ಈ ತರಹದ ಆರೋಪವನ್ನು ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನ್ನ ಪ್ರಶ್ನೆ. ಸಾಂಗ್ ಹತ್ತತ್ರ 6-7 ಮಿಲಿಯನ್ಸ್ ಹತ್ತತ್ರ ಹೋಗಿದೆ ಅನ್ಸುತ್ತೆ. ಕಾಟನ್ ಕ್ಯಾಂಡಿ ಅಂತ. ಲಂಡನ್ ಕ್ವೀನ್ ಮಂಗಳೂರು ಬಂಗಡ ಮೀನ ದಾನಾಗೆ ಬುಟ್ಟಿಗ್ ಬಿತ್ತು ಬೀಸದನ ಬಲನ. ಈ ಹಿಂದೆ ಒಂದು 6 ವರ್ಷಗಳ ಹಿಂದೆ ವೈಬುಲ್ ಪಾರ್ಟಿ ಅಂತ ಹೇಳಿ ಒಂದು ಸಾಂಗ್ ಬಂದಿತ್ತು. ಅದನ್ನ ರಾಕ್ ಸ್ಟಾರ್ ಯುವರಾಜ್ ಅವರು ಮಾಡಿದ್ರು. ಟ್ಯೂನ್ ಅನ್ನ ಚಂದನ್ ಶೆಟ್ಟಿ ಕದ್ದು ಅವರ ಕಾಟನ್ ಕ್ಯಾಂಡಿಯಲ್ಲಿ ಹಾಕಿದ್ದಾರೆ ಅನ್ನುವ ರೀತಿಯಲ್ಲಿ ಯುವರಾಜ್ ಆರೋಪ ಮಾಡಿದ್ರು. ಯಾರಿಗೋ ಬಂದ ಥಾಟ್ ಇನ್ನೊಬ್ರಿಗೆ ಬರಬಾರದು ಅಂತಿಲ್ಲ. ಅಂಥದ್ದೇ ಥಾಟ್ ಯುವರಾಜ್ ಅವರಿಗೆ ಅವತ್ತು ಬಂದಿದ್ದು ಚಂದನ್ ಶೆಟ್ಟಿಗೆ ಇವತ್ತು ಬಂದಿರ್ಬೋದು. ನನಗೆ ಪರ್ಸ್ನಲಿ ಗೊತ್ತಿದೆ ಕಾಟನ್ ಕ್ಯಾಂಡಿ ಹುಟ್ಟಿದ್ದು ಹೇಗೆ, ಕಾಟನ್ ಕ್ಯಾಂಡಿ ಶುರುವಾಗಿದ್ದು ಹೇಗೆ, ಕಾಟನ್ ಕ್ಯಾಂಡಿಯನ್ನು ನಾನು ಯಾವಾಗ ಮುಂಚೆನೇ ಕೇಳಿದ್ದೆ. ಸೊ ನಂಗೆ ಗೊತ್ತಿದೆ. ಸೊ ಆ ಕಾರಣಕ್ಕೆ ಹೇಳ್ತಾ ಇರೋದು, ಹಿಟ್ಟಾಗದೇ ಇರುವ ಆವತ್ತಿನ ದಿನಕ್ಕೆ ಹಿಟ್ಟಾಗದೇ ಇರುವ ಆ ಸಾಂಗನ್ನು ತಗೊಂಡು ಯಾರು ಈಗ ಈ ಟ್ರೆಂಡ್ನಲ್ಲಿ ಸಾಂಗ್ ಮಾಡೋಕ್ಕೆ ಹೋಗಲ್ಲ. ಈ ತರಹದ ಆರೋಪಗಳನ್ನು ಹಂಸಲೇಖ ಅವ್ರ ಮೇಲೂ ಮಾಡಿದ್ದಾರೆ, ಅರ್ಜುನ್ ಜನ್ಯ ಅವ್ರ ಮೇಲೂ ಮಾಡಿದ್ದಾರೆ, ಮತ್ತೊಬ್ಬರ ಮೇಲೆ ಮಾಡಿದ್ದಾರೆ, ಇನ್ನೊಬ್ಬರ ಮೇಲೆ. ಇದು ಬರ್ತಾನೆ ಇರುತ್ತೆ. ಆ ಟೆಂಪೋ ಬೀಟ್ಸ್ ಕೇಳಿದಾಗ ಇದು ಅದೇ ಥರ ಕೇಳಿಸ್ತಾ ಇದೆ ಅಂತ ಅನಿಸ್ಬೋದು. ಇದೊಂದೇ ಸಾಂಗ್ ಅಲ್ಲ, ನೀವು ಬೇಕಾದ್ರೆ ಸಾಕಷ್ಟು ಸಾಂಗ್ಗಳನ್ನು ನೀವು ಬೇಕಾದ್ರೆ ಯೂಟ್ಯೂಬಲ್ಲಿ ಹೋಗಿ ನೋಡಿ, ಕನ್ನಡ ಕಾಪಿಡ್ ಸಾಂಗ್ಸ್ ಅಂತ. ಯಾವುದೋ ಚೈನೀಸ್ದು ಕೊರಿಯನ್ ಸಾಂಗ್ಸ್ಗೆಲ್ಲ ಹಂಸಲೇಖ ಅವ್ರ ಸಾಂಗ್ಸ್ನ ಕಂಪೇರ್ ಮಾಡಿ 100% ಅನಿಸುತ್ತೆ. ಯುವರಾಜ್ ಅವ್ರಿಗೆ ಅನಿಸಿರೋ ತಪ್ಪಿಲ್ಲ, ಇದು ಅದೇ ಥರ ಕೇಳಿಸ್ತಾ ಇದೆ. ಒಂದು 10-15 ಸೆಕೆಂಡ್ ಇರಬೇಕಾದ್ರೆ ಹಾಗೆ ಕೇಳಿಸ್ತಾ ಇದೆ, ಫುಲ್ ಸಾಂಗ್ ಏನಲ್ಲ, ಅದೊಂದು ಬಿಟ್ಟು. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಚಂದನ್ ಶೆಟ್ಟಿ, ಕನ್ನಡದ ರ್ಯಾಪರ್ ಚಂದನ್ ಶೆಟ್ಟಿ ಇತ್ತೀಚೆಗೆ ಒಂದು ಹೊಸ ಹಾಡನ್ನು ಬಿಡುಗಡೆ ಮಾಡಿದ್ರು. ಸಾಂಗ್ ಹತ್ತತ್ರ 6-7 ಮಿಲಿಯನ್ಸ್ ಹತ್ತತ್ರ ಹೋಗಿದೆ ಅನ್ಸುತ್ತೆ. ಕಾಟನ್ ಕ್ಯಾಂಡಿ ಅಂತ. ಲಂಡನ್ ಕ್ವೀನ್ ಮಂಗಳೂರು ಬಂಗಡ ಮೀನ ದಾನಾಗೆ ಬುಟ್ಟಿಗ್ ಬಿತ್ತು ಬೀಸದನ ಬಲನ. ದುಬೈನಲ್ಲಿ ಶೂಟ್ ಮಾಡಿ, ದುಬೈಯಿಂದ ಒಂದು 130 ಕಿಲೋಮೀಟ್ರು ಅಲ್ಲಿ ಶೂಟ್ ಮಾಡಿ ಅದ್ಭುತವಾಗಿ ಸಾಂಗನ್ನು ರೆಡಿ ಮಾಡಿಕೊಂಡು ಕಾಟನ್ ಕ್ಯಾಂಡಿ ಅಂತ ಒಂದು ಸಾಂಗನ್ನು ಮಾಡಿದ್ರು. ಸಾಂಗು ಚಂದನ್ ಶೆಟ್ಟಿ ಸಾಂಗ್ಸ್ ಅಂದರೆ ಗೊತ್ತಲ್ಲ, ಒಂದು ಹಲ್ಚಲ್ ಮಾಡಾಕ್ಬಿಡುತ್ತೆ. ಸೊ ಹಾಗೆ ಮಾಡ್ತು. ಸಾಂಗ್ ಹಿಟ್ಟಾಯಿತು, ಜನಕ್ಕೆ ಇಷ್ಟ ಆಯಿತು. ಹೊಸ ವರ್ಷದ ಪಾರ್ಟಿಗಳಲ್ಲಿ ಜನ ಹಾಡನ್ನು ಹಾಕಿ ಕುಣಿದು ಕುಪ್ಪಳಿಸಿದರು, ಎಲ್ಲವೂ ಆಯಿತು. ಆದರೆ ಈಗ ಆ ಹಾಡಿಗೆ ಒಂದು ದೋಷ ಕಾಣಿಸ್ಕೊಂಡಿದೆ. ಏನು ದೋಷ ಕಾಣಿಸ್ಕೊಂಡಿದೆ ಅಂತಂದರೆ, ಈ ಹಿಂದೆ ಒಂದು 6 ವರ್ಷಗಳ ಹಿಂದೆ ವೈಬುಲ್ ಪಾರ್ಟಿ ಅಂತ ಹೇಳಿ ಒಂದು ಸಾಂಗ್ ಬಂದಿತ್ತು. ಅದನ್ನು ರಾಕ್ ಸ್ಟಾರ್ ಯುವರಾಜ್ ಅವರು ಮಾಡಿದ್ರು. ಆ ವೈಬುಲ್ ಪಾರ್ಟಿಯ ಸಾಂಗ್ನ ಟ್ಯೂನು ಮತ್ತು ಕಾಟನ್ ಕ್ಯಾಂಡಿಯಲ್ಲಿರುವ ಟ್ಯೂನ್ ಅದೆರಡು ಸಿಂಕ್ ಆಗುತ್ತೆ. ಅಂದರೆ ಒಂದೇ ತರಹದ ಟ್ಯೂನ್ ಇದೆ. ಆ್ಯಂಡ್ ಮೋರೋವರ್ ನನ್ನ ಹಾಡಿನ ಟ್ಯೂನನ್ನು ಚಂದನ್ ಶೆಟ್ಟಿ ಕದ್ದು ಅವರ ಕಾಟನ್ ಕ್ಯಾಂಡಿಯಲ್ಲಿ ಹಾಕಿದ್ದಾರೆ ಅನ್ನುವ ರೀತಿಯಲ್ಲಿ ಯುವರಾಜ್ ಆರೋಪ ಮಾಡಿದರು. ಮೋರೋವರ್ ಅದ್ರ ಮೇಲೆ ಅವ್ನು ಕಂಪ್ಲೇಂಟ್ ಮಾಡಬೇಕು ಅಂತ ಇದ್ದೀನಿ ಅನ್ನುವ ಅರ್ಥದಲ್ಲಿ ಯುವರಾಜ್ ಮಾತಾಡಿದರು. ಅದು ಮಾಧ್ಯಮಗಳಲ್ಲೆಲ್ಲ ವರದಿ ಆಯಿತು. ಕದ್ದ ಟ್ಯೂನ್ನಲ್ಲಿ ಕಾಟನ್ ಕ್ಯಾಂಡಿ ಮಾಡಿದ್ದಾರೆ. ಚಂದನ್ ಶೆಟ್ಟಿಯವರ ಕಾಟನ್ ಕ್ಯಾಂಡಿ ವೈಬುಲ್ ಪಾರ್ಟಿ ಯುವರಾಜ್ ಮಾಡಿರುವಂತಹ ಸಾಂಗ್ನ ಟ್ಯೂನ್ ಅಂದರೆ ಅವ್ನು ಬಿಟ್ಟು ಒಂದು ಹುಕ್ ಏನಿದೆ, ಆ ಹುಕ್ಕು ಅದರದ್ದು ಅಂತ. ಸೊ ಈ ಥರದ್ದೆಲ್ಲ ಆಯಿತು. ಕಂಪ್ಲೇಂಟ್ ಕೊಡಬೇಕು ಅಂತ ಈ ಚಂದನ್ ಶೆಟ್ಟಿ ಎದುರುಗಡೆ ಆಟೋಮೆಟಿಕ್ಕಾಗಿ ಮಾಧ್ಯಮದವರು ಹೋಗಿ ಮೈಕ್ ಹಿಡಿದಾಗ ಚಂದನ್ ಶೆಟ್ಟಿಯವರು ಅದಕ್ಕೆ ಖಡಕ್ಕಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ನೋಡಿ, ಯಾವುದಾದ್ರೂ ಸೂಪರ್ ಹಿಟ್ ಆಗಿರೋ ಹಾಡನ್ನು ಕದ್ದು ನಾನು ಟ್ಯೂನ್ ಮಾಡಿದರೆ ಅದು ನಿಜ ಅಂತ ನಾನು ಹೇಳ್ಬೋದು. ನನಗೆ ಗೊತ್ತಿಲ್ಲ, ನನಗೆ ಮುಂಚೆ ಆ ಸಾಂಗೇ ಕೇಳಿರಲಿಲ್ಲ. ಯಾರೋ ನೋಡಿ ಈ ಥರ ಇದೆ ಈ ಸಾಂಗು ಅಂತ ಹೇಳಿದಾಗ ಆವಾಗ ಆ ಸಾಂಗ್ ನೋಡಿದಾಗ ನನಗೆ ಅನ್ನಿಸ್ತು, ಹೌದಲ್ವಾ ಸಿಮಿಲರ್ ಇದೆ ಅಂತ ಚಂದನ್ ಶೆಟ್ಟಿ ಅವರು ಹೇಳಿದ್ದಾರೆ. ಅನ್ನೋದು ಸಂಗೀತದಲ್ಲಿರೋದು 7 ಸ್ವರ ಕಂದ ಅಂತದೇನೋ ಒಂದು ಸಾಂಗ್ ಇದೆಯಲ್ಲ, ಹಾಗೆ ಗೂಗಲ್ ಬೇಕಾದ್ರೆ ನೋಡಿ, ಇಸ್ ಇಟ್ ಪಾಸಿಬಲ್ ಟು ಥಿಂಕ್ ಸೇಮ್ ಟ್ಯೂನ್ಸ್ ಬೈ ಡಿಫ್ರೆಂಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ಅಂದರೆ ಎಸ್, ಇಟ್ ಇಸ್ ಪಾಸಿಬಲ್. ಮ್ಯೂಸಿಕ್ ಕಲಿತಿರುವ ಯಾವುದೇ ಮ್ಯೂಸಿಕ್ ಡೈರೆಕ್ಟರ್ ಸಹಿತ ಅವನಿಗೆ ಬೇಕಾದ ಟ್ಯೂನ್ಗಳನ್ನು ಯೋಚನೆ ಮಾಡ್ತಾನೆ. ಏನು ಸಪ್ತಸ್ವರಗಳ ಆಧಾರದ ಮೇಲೆ ಅವನಂಗೆ ಯೋಚನೆ ಮಾಡುವಾಗ ಯಾರಿಗೋ ಬಂದ ಥಾಟ್ ಇನ್ನೊಬ್ರಿಗೆ ಬರಬಾರದು ಅಂತಿಲ್ಲ. ಅಂಥದ್ದೇ ಥಾಟ್ ಯುವರಾಜ್ ಅವರಿಗೆ ಅವತ್ತು ಬಂದಿದ್ದು ಚಂದನ್ ಶೆಟ್ಟಿಗೆ ಇವತ್ತು ಬಂದಿರ್ಬೋದು. ಆ್ಯಂಡ್ ಮೋರೋವರ್ ಆ ಥರದ ಒಂದು ಟ್ಯೂನ್ ಇದೆ, ಅದು ಕನ್ನಡದಲ್ಲೇ ಇದೆ ಅಂತ ಗೊತ್ತಿದ್ದಾಗ ಯಾವ ಮ್ಯೂಸಿಕ್ ಡೈರೆಕ್ಟರ್ ಸಹಿತ ಆ ಹಾಡನ್ನು, ಅದರ ಟ್ಯೂನನ್ನು ಕದ್ದು ಮತ್ತೊಂದು ಹೊಸ ಸಾಂಗ್ ಮಾಡುವ ಪ್ರಯತ್ನಕ್ಕೆ ಹೋಗಲ್ಲ. ಅದರಲ್ಲೂ ಹಿಟ್ಟಾಗದೇ ಇರುವ ಆವತ್ತಿನ ದಿನಕ್ಕೆ ಹಿಟ್ಟಾಗದೇ ಇರುವ ಆ ಸಾಂಗನ್ನು ತಗೊಂಡು ಯಾರು ಈಗ ಈ ಟ್ರೆಂಡ್ನಲ್ಲಿ ಸಾಂಗ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನನಗೆ ಪರ್ಸ್ನಲಿ ಗೊತ್ತಿದೆ ಕಾಟನ್ ಕ್ಯಾಂಡಿ ಹುಟ್ಟಿದ್ದು ಹೇಗೆ, ಕಾಟನ್ ಕ್ಯಾಂಡಿ ಶುರುವಾಗಿದ್ದು ಹೇಗೆ, ಕಾಟನ್ ಕ್ಯಾಂಡಿಯನ್ನು ನಾನು ಯಾವಾಗ ಮುಂಚೆನೇ ಕೇಳಿದ್ದೆ. ಸೊ ನಂಗೆ ಗೊತ್ತಿದೆ. ಸೊ ಆ ಕಾರಣಕ್ಕೆ ಹೇಳ್ತಾ ಇರೋದು, ಸಂಗೀತದ ಸ್ವರಗಳಲ್ಲಿ ತುಂಬ ಲಿಮಿಟೇಷನ್ಸ್ ಇದೆ. ಆ ಲಿಮಿಟೇಷನ್ಸ್ ಒಳಗಡೆ ಪ್ರತಿಯೊಬ್ಬ ಸಂಗೀತ ನಿರ್ದೇಶಕನೂ ಕೆಲಸ ಮಾಡಬೇಕು. ಸೊ ಚಂದನ್ ಶೆಟ್ಟಿ ಕನ್ನಡದ ಪ್ರತಿಭೆ. ನಂತರ ಯುವರಾಜ್
ಅವ್ರಿಗೆ ಅನ್ನಿಸಿರಬಹುದು ಅಥವಾ ಅವ್ರನ್ನ ಯಾರೋ ಪ್ರವೋಕ್ ಮಾಡಿರ್ಬೋದು, ಏನೇ ಇದ್ದಿರ್ಬೋದು. ಅಂದರೆ ಇವತ್ತಿನ ದಿನಕ್ಕೆ ಯುವರಾಜ್ಗೆ ಯಾಕೆ ಬಿಡ್ತೀಯಾ ಕೇಳು ಅಂತ ಹೇಳ್ತಿರ್ಬೋದು, ಅಥವಾ ಯುವರಾಜ್ಗೂ ಅನ್ಸಿರ್ಬೋದು, ಹೌದಲ್ವಾ, ಸಂಗೀತ ಜ್ಞಾನ ಇರೋ ಯಾರಾದರೂ ಯುವರಾಜ್ ಅವ್ರಿಗೂ 100% ಅನ್ಸಿರುತ್ತೆ, ಇಲ್ಲ ಕೋ ಇನ್ಸಿಡೆನ್ಸ್ ಇರಬಹುದು ಅಂತ. ಅದನ್ನು ಅಫ್ಕೋರ್ಸ್ ಚಂದನ್ ಶೆಟ್ಟಿ ಅವರು ಸಹಿತ ಒಪ್ಕೊಂಡಿದ್ದಾರೆ. ಸೊ ಹೀಗಿರುವಾಗ ಚಂದನ್ ಶೆಟ್ಟಿಯವರ ಮೇಲೆ ಈ ತರಹದ ಆರೋಪವನ್ನು ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನ್ನ ಪ್ರಶ್ನೆ. ನನಗೆ ಚಂದನ್ ಶೆಟ್ಟಿ ಫ್ರೆಂಡ್ ಆಗಿಯೋ ಚಂದನ್ ಶೆಟ್ಟಿ ಪರಿಚಿತನಾಗಿಯೋ ಮಾತಾಡ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಆ್ಯಸ್ ಎ ಜರ್ನಲಿಸ್ಟ್ ನನ್ನ ಥಾಟ್ಸ್ ನನಗೆ ಬರೋದು. ಯಾಕಂದ್ರೆ ಈಗ ನೋಡಿ, ಈ ತರಹದ ಆರೋಪಗಳನ್ನು ಹಂಸಲೇಖ ಅವ್ರ ಮೇಲೂ ಮಾಡಿದ್ದಾರೆ, ಅರ್ಜುನ್ ಜನ್ಯ ಅವ್ರ ಮೇಲೂ ಮಾಡಿದ್ದಾರೆ, ಮತ್ತೊಬ್ಬರ ಮೇಲೆ ಮಾಡಿದ್ದಾರೆ, ಇನ್ನೊಬ್ಬರ ಮೇಲೆ ಇದು ಬರ್ತಾನೆ ಇರುತ್ತೆ. ಯಾಕೆ ಬರುತ್ತೆ ಅಂತಂದರೆ ಕದಿಬೇಕು ಅಂತ ಕದ್ದು ಮಾಡಿರೋದಲ್ಲ ಅದು. ನಾನು ಹೇಳಿದ್ನಲ್ಲ, ಸಂಗೀತದ ಲಿಮಿಟೇಷನ್ಸ್ನ ಒಳಗಡೆ ಒಬ್ಬ ಸಂಗೀತ ನಿರ್ದೇಶಕರು ಏನೇನು ಮಾಡೋಕ್ಕೆ ಸಾಧ್ಯ ಇದೆ ಅದನ್ನು ಮಾಡ್ತಾನೆ. ಆವಾಗ ಯಾರೋ ಒಬ್ಬ ಒಂದು ಟ್ಯೂನನ್ನು ಫ್ಲೂಟಲ್ಲಿ ಮಾಡಿದರೆ ಇನ್ನೊಬ್ಬ ಅದೇ ತರಹದ ಟ್ಯೂನನ್ನು ಸ್ಯಾಕ್ಸೋಫೋನ್ನಲ್ಲೋ ವಯಲಿನ್ನಲ್ಲೋ ಮತ್ತೊಂದರಲ್ಲೋ ಮಾಡಿರ್ತಾನೆ ಅಂತ ಇಟ್ಕೊಳ್ಳಿ. ಕೇಳುವಾಗ ಆ ಟೆಂಪೋ ಬೀಟ್ಸ್ ಕೇಳಿದಾಗ ಇದು ಅದೇ ಥರ ಕೇಳಿಸ್ತಾ ಇದೆ ಅಂತ ಅನಿಸ್ಬೋದು. ಇದೊಂದೇ ಸಾಂಗ್ ಅಲ್ಲ, ನೀವು ಬೇಕಾದ್ರೆ ಸಾಕಷ್ಟು ಸಾಂಗ್ಗಳನ್ನು ನೀವು ಬೇಕಾದ್ರೆ ಯೂಟ್ಯೂಬಲ್ಲಿ ಹೋಗಿ ನೋಡಿ, ಕನ್ನಡ ಕಾಪಿಡ್ ಸಾಂಗ್ಸ್ ಅಂತ. ಯಾವುದೋ ಚೈನೀಸ್ದು ಕೊರಿಯನ್ ಸಾಂಗ್ಸ್ಗೆಲ್ಲ ಹಂಸಲೇಖ ಅವ್ರ ಸಾಂಗ್ಸ್ನ ಕಂಪೇರ್ ಮಾಡ್ತಾರೆ. ಹೇಳ್ತಿರೋದು ಕೆಲವು ಸಲ ಹೌದು ಇದು ಹಿಟ್ಟಾಗಿದೆ, ಇಲ್ಲಿ ವರ್ಕ್ ಆಗಿದೆ, ಅದನ್ನು ಇಲ್ಲಿಗೆ ತೊಗೊಂಬಂದು ನಾನು ನೇಟಿವಿಟಿಗೆ ತಕ್ಕಂಗೆ ಬಳಸ್ಕೊಂಡು ಚೇಂಜ್ ಮಾಡ್ಕೋತೀನಿ ಅಂತ ಮಾಡಬಹುದು. ಮತ್ತೆ ಕೆಲವು ಸಲ ಏನಾಗುತ್ತೆ, ಕೋಇನ್ಸಿಡೆಂಟ್ಲಿ ಅದೇ ತರಹದ ಟ್ಯೂನ್, ಅದೇ ತರಹದ ಫ್ಲೋ, ಅದೇ ತರಹದ ಬೀಟ್, ಅದೇ ತರಹದ ಟೆಂಪೋ ಕೂತ್ಕೋಬೋದು. ಸೊ ಅವಾಗ 100% ಅನಿಸುತ್ತೆ, ಯುವರಾಜ್ ಅವ್ರಿಗೆ ಅನಿಸಿರೋ ತಪ್ಪಿಲ್ಲ, ಇದು ಅದೇ ಥರ ಕೇಳಿಸ್ತಾ ಇದೆ, ಒಂದು 10-15 ಸೆಕೆಂಡ್ ಇರಬೇಕದು, ಹಾಗೆ ಕೇಳಿಸ್ತಾ ಇದೆ, ಫುಲ್ ಸಾಂಗ್ ಏನಲ್ಲ, ಅದೊಂದು ಬಿಟ್. ಈ ಥರದ್ದು ಒಂದು ಇದೆ ಅಂತಂದರೆ ಚಂದನ್ ಶೆಟ್ಟಿ ಅಂತ ರಿಸ್ಕು, ಅದು ಕನ್ನಡದಲ್ಲೇ ಇದೆ ಅಂತಂದರೆ ಮಾಡ್ತಿದ್ರಾ? ಸಣ್ಣ ಥಾಟ್. ಚಂದನ್ ಶೆಟ್ಟಿಗೂ ಗೊತ್ತು, ಇವತ್ತು ಡಿಜಿಟಲ್ ಮಾಧ್ಯಮ, ಸೋಷಿಯಲ್ ಮೀಡಿಯಾ, ಎಲ್ಲಿಂದ ಏನು ತೆಗೆದ್ರೂ, ಎಲ್ಲಿಂದ ಏನು ಮಾಡಿದ್ರು ಇದನ್ನು ತಗೋತಾರೆ, ಟ್ರೋಲ್ ಮಾಡ್ತಾರೆ, ಅಥವಾ ಇದನ್ನು ಸುದ್ದಿ ಮಾಡ್ತಾರೆ ಅಂತ ಗೊತ್ತಿರಲ್ವ ಚಂದನ್ ಶೆಟ್ಟಿ ಅವರಿಗೆ? 100% ಗೊತ್ತಿರುತ್ತೆ. ಹಾಗಾಗಿ ಕನ್ನಡದ ಹುಡುಗ ಬೆಳೆಸುವ ನಿಟ್ಟಿನಲ್ಲಿ ನೋಡೋಣ. ಅದ್ಭುತವಾದ ಕಂಬ್ಯಾಕು ಚಂದನ್ ಶೆಟ್ಟಿ ಅವ್ರದ್ದು. ಸೊ ಆ ಕಂಬ್ಯಾಕ್ನ ಸಂಭ್ರಮಿಸೋಣ, ಕನ್ನಡದ ಹಾಡುಗಳನ್ನ ಹಿಟ್ ಮಾಡೋಣ. ದೊಡ್ಡ ಇವತ್ತು ನ್ಯಾಷನಲ್ ಸ್ಟಾರ್ಗಳೆಲ್ಲ ಕನ್ನಡದ ಹಾಡುಗಳ ಬಗ್ಗೆ ಮಾತಾಡ್ತಾರೆ ಅಂತಂದರೆ ಕನ್ನಡ ಮ್ಯೂಸಿಕ್ ಇಂಡಸ್ಟ್ರಿ ಒಂದು ಅದ್ಭುತ ಹಂತಕ್ಕೆ ಹೋಗ್ತಾ ಇದೆ ಅಂತ ಅರ್ಥ. ಸೊ ಹೀಗಿರುವಾಗ ನಮ್ಮವ್ರನ್ನೇ ನಾವು ತುಳ್ಕೊಂಡು ಓಡೋದು ಬೇಡ, ನಮ್ಮವ್ರನ್ನ ನಾವು ಬೆಳೆಸೋ ಪ್ರಯತ್ನ ಮಾಡೋಣ. ವೈಬುಲ್ ಅವರ ಅವತ್ತಿನ ಪ್ರಯತ್ನಕ್ಕೂ ಬೇಷ್ ಹೇಳಲೇಬೇಕು, ಇವತ್ತಿನ ಚಂದನ್ ಶೆಟ್ಟಿ ಅವರ ಕಾಟನ್ ಕ್ಯಾಂಡಿಗೂ ಬೇಷ್ ಹೇಳಲೇಬೇಕು. ಸೊ ನನ್ನ ಪ್ರಕಾರ ದಯವಿಟ್ಟು ಯುವರಾಜ್ ಅವರು ಯಾರ್ದೋ ಮಾತು ಕೇಳಿಯೋ ಅಥವಾ ನಿಮ್ಗನ್ಸಿಯೋ ನಮ್ಮಲ್ಲೇ ಈ ಥರದ್ದು ಮಾಡ್ಕೊಳ್ಳೋದು ಬೇಡ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.